ಎಲ್ಲರೂ ಸಹಜವಾಗಿ ಬೈತೀರಿ. ನೀವು ಯಾಕೆ ಫೈನ್ ಹಾಕ್ತೀವಿ? ಯಾಕೆ ಫೈನ್ ಹಾಕ್ತೀವಿ ಎಂಬುದು ಮತ್ತೆ ಪ್ರಶ್ನೆ ಮಾಡ್ಬೇಕು. ಫೈನ್ ಹಾಕೋ ಉದ್ದೇಶ ಏನಿದೆ? ಫೈನ್ ಹಾಕೋದನ್ನ ಅಮೌಂಟ್ ಅನ್ನ ಪೊಲೀಸರು ಯಾರು ತಿನ್ನೋದಿಲ್ಲ. ಈಗಾಗಲೇ ಎಲ್ಲ ಮಷೀನ್ ಆಗೈತಿ ಆನ್ಲೈನ್. ನಮ್ಮ ಮಷೀನ್ ನಲ್ಲಿ ಹಾಕಿದ್ರೆ ಅದು ತಾನೇ ಅಕೌಂಟಿಗೆ ಸೇರತ್ತೆ ಅಮೌಂಟ್. ಅದರದೆಲ್ಲ ಅಕೌಂಟಬಿಲಿಟಿನ ನಾವು ಕೊಡ್ಬೇಕಾಗತ್ತೆ. ಇರುವಾಗ ಪೊಲೀಸರನ್ನ ಬೈತಾ ಇದ್ದೀರಲ್ಲ, ನಮ್ಮ ಒಂದೇ ಒಂದು ಸದುದ್ದೇಶ ಇರುತ್ತೆ, ಹೆಲ್ಮೆಟ್ ಹಾಕೊಳ್ರಿ. ನಾವು ಏನ್ ಕೇಳ್ತೀವಿ ಪೊಲೀಸರು ಗಾಡಿ ನಂತರ ಮೂರೇ ಮೂರು ಡಾಕ್ಯುಮೆಂಟ್ಸ್ ಅನ್ನ ಕೇಳ್ತೀವಿ. ಒಂದು ಡಿಎಲ್, ಇನ್ಶೂರೆನ್ಸ್, RC ಬುಕ್. ಹೌದಾ? ಇದನ್ ಬಿಟ್ಟು ನಿಮ್ದೇನ್ ಆಸ್ತಿ ಕೇಳ್ತೀವಾ? ಕೇಳ್ತೀವಂದ್ರೆ ನೀವು ಶ್ರೀಮಂತ ಇದ್ದೀರಿ, ನೀವು ಬಡವರು ಇದ್ದೀರಿ ಅಂತ ಏನಾದ್ರು ಹೇಳ್ತೀವಾ? ಇವ್ ಮೂರು ನೀವು ಇಟ್ಕೊಂಡಿರ್ತಾನೆ ಪೊಲೀಸರು ತಾನೇ ಬಿಟ್ಬಿಡ್ತಾರೆ. ಅದರ ಜೊತೆಯಲ್ಲಿ ಒಂದು ಕೇಳ್ತೀವಿ, ಹೆಲ್ಮೆಟ್ ಹಾಕೊಳ್ರಿ ಅಂತ ಹೇಳಿ. ಇಲ್ಲಿವರೆಗೆ ಯಾರು ಹೆಲ್ಮೆಟ್ ಹಾಕಲ್ಲ ಹುಮ್ನಾಬಾದ್ನಲ್ಲಿ. ನಾನು ಒಂದ್ ತಿಂಗಳು ನೋಡ್ತಾ ಇದ್ದೀನಿ, ಹೆಲ್ಮೆಟ್ ಯಾರೋ ಬಹಳ ಅಪರೂಪಕ್ಕಾಗಿ ಯಾರಾದ್ರೂ ಜಾಬ್ ಹೋಲ್ಡರು ಏನೋ ಮತ್ತೊಂದ್ ಕಡೆ ಹೋಗ್ತಾನಂತಂದ್ರೆ ಹೈವೇ ನಲ್ಲಿ ಒಂದ ಎರಡ ನೋಡ್ತೀವಿ. ಆದ್ರೆ ಸಿಟಿನಲ್ಲಿ ಹಳ್ಳಿ ಈ ಕಡೆ ಗೋಡವಾಡಿ, ಗಾರ್ಬೋರಾಳ, ಮತ್ತೆ ಈ ಕಡೆ ಹುಡುಗಿ, ಮತ್ತೆ ಈ ಕಡೆ ಯಾವ್ದು ಜಲಸಂಗಿ, ಈ ಕಡೆ ನೋಡ್ತೀನಿ ಒಬ್ರು ಬೈಕ್ ಮೇಲೆ ಟೂ ವೀಲರ್ ನಡೆಸೋದು, ಟೂ ವೀಲರ್ ಮೇಲೆ ಹೆಲ್ಮೆಟ್ ಧರಿಸಲ್ಲ. ಯಾರಾದ್ರೂ ನಿಮ್ಮ ಮನೆಯಲ್ಲಿ ಯಾರಾದ್ರೂ ಆಕ್ಸಿಡೆಂಟ್ ಆಗಿ ಕೈ ಕಾಲು ಮುರ್ಕೊಂಡಿದಾರ, ತಲೆ ಗಾಯ ಆಗಿದ, ಕೈ ಎತ್ತಿ. ಯಾರಿಗೂ ಆಕ್ಸಿಡೆಂಟ್ ಆಗಿಲ್ಲ? ನಿಮ್ಮ ಸಂಬಂಧಿಕರಿಗೆ ಇಲ್ವಾ? ಕೈ ಎತ್ತಿ. ಯಾರಿಗಿಲ್ಲ? ನಿಮಗೆ ಆ ನೋವು ಗೊತ್ತಿಲ್ಲ, ಅದಕ್ಕೆ ನೀವು ಹೆಲ್ಮೆಟ್ ಅನ್ನು ಧರಿಸಲ್ಲ. ಯಾರ ಮನೆಯಲ್ಲಿ ಸಾವು ನೋವು ಆಗಿರುತ್ತೆ, ಯಾರ ಮನೆಯಲ್ಲಿ ಆಕ್ಸಿಡೆಂಟ್ ನಿಂದ ಗಾಯ ಆಗಿರುತ್ತೆ, ದವಾಖಾನೆಯ ಖರ್ಚನ್ನ ಕಟ್ಟುವ ಆ ನೋವು ಇರುತ್ತೆ, ಅವರಿಗೆ ಅದರ ನೋವು ಗೊತ್ತಿರುತ್ತೆ. ಗೊತ್ತಿರ್ಲಾರ್ದವ್ರು ಹಂಗೆ ಫ್ಯಾನ್ಸಿಯಾಗಿ ಬೈಕ್ ಅನ್ನ ನಡೆಸ್ತೀರ. ಅದಕ್ಕೆ ಹೇಳೋದಷ್ಟೇ, ಈ ಶಟಲ್ ಕಾಕ್ ಆಡ್ತೀರಿ ನೀವು. ಶಟಲ್ ಕಾಕ್ ಆಡಿದ್ರೆ ಶಟಲ್ ಹೆಂಗ್ ಬೀಳತ್ತೆ, ಅದು ಕಾಕ್ ಹೆಂಗ್ ಬೀಳುತ್ತೆ, ಆ ಗುಂಡಿ ಕೆಳಗಡೆ ಬೀಳುತ್ತಲ್ಲ, ಹಾಗೆ ಆಕ್ಸಿಡೆಂಟ್ ಆದರೆ ನಮ್ಮ ತಲೆ ಭಾಗ ಭೂಮಿಗೆ ಅಥವಾ ಯಾವುದೋ ಬಲವಾದ ಇದಕ್ಕೆ ಬಡಿಯುತ್ತೆ. ಅದರಿಂದ ಹೆಚ್ಚಿನ ಸಾವು ನೋವುಗಳನ್ನ ಆಗತ್ತೆ. ಅದರ ಜೊತೆಯಲ್ಲಿ ಸಾವು ನೋವು ಆದ್ರೂ ಆಸ್ಪತ್ರೆಯಲ್ಲಿ ಈ ಮಟ್ಟಕ್ಕೆ ಇಂಜುರಿ ಆದರೆ ಎಕ್ಸ್ಪೆಂಡಿಚರ್ ಹೆಚ್ಚಿಗಿರತ್ತೆ. ಅದಕ್ಕೆ ದಯವಿಟ್ಟು ಹೆಲ್ಮೆಟ್ ಧರಿಸ್ತೀರಾ? ನೀವು ಧರಿಸ್ಲಿಲ್ಲ ಅಂತಂದ್ರೆ ನಿಮ್ಮ ಅಣ್ಣ ತಮ್ಮ ಯಾರು ನಡೆಸ್ತಾರೆ, ನಿಮ್ ಸಂಬಂಧಿಕರು ನಡೆಸ್ತಾರೆ, ದಯವಿಟ್ಟು ಹೆಲ್ಮೆಟ್ ಹಾಕೊಂಡು ಹೋಗಿ ಅಂತ ಕೇಳಿದೆ. ನಾ ಈ ಹೇಳೋ ತಾತ್ಪರ್ಯ ಅಷ್ಟೇ, ಈ ನಮ್ಮ ಹುಮ್ನಾಬಾದ ಭಾಗದಲ್ಲಿ ಅಪಘಾತದಿಂದ ಹೆಚ್ಚು ಸಾವು ನೋವು ಆಗದೇ ಇರಲಿ ಅಂತ ದೃಷ್ಟಿಯಿಂದ ಹೇಳ್ತಾ ಇದ್ದೀನಿ. ಒಂದು ಇದು ಟ್ರಾಫಿಕ್ ಗೆ ಸಂಬಂಧಿಸಿದಂತೆ ಆಯ್ತು. ಮಿಕ್ಕಿದರೆ ನೀವು ಟ್ರಾಫಿಕ್ ರೂಲ್ಸ್ ಅನ್ನ ಫಾಲೋ ಮಾಡೋದೇ ಇಲ್ಲ, ಯಾಕಂತಂದ್ರೆ ರೋಡ್ ಕಾರ್ಯಗಳು ನಡೆದಿದೆ, ಅದು ಇರ್ಲಿ. 1 ಪಾಯಿಂಟ್. ಈಗ ಎರಡನೇದು, ನೀವೆಲ್ಲ 18 ವರ್ಷದ ಒಳಗಡೆ ಇದ್ದೀರಿ. 18 ವರ್ಷದ ಮುಂಚೆನೆ ನಾನು ಲವ್ ಗಿವ್ ಅಥವಾ ನೀವಾಗಿ ಖುದ್ದಾಗಿ ಹುಡುಗನ ಕರ್ಕೊಂಡು ಹೋದ್ರೂ ಸಹಿತ ಪೋಸ್ಕೋ ಕಾಯ್ದೆ ಅಟ್ರಾಕ್ಟ್ ಆಗತ್ತೆ. ಹೌದಾ? 18 ವರ್ಷದ ಒಳಗೆ ಯಾವುದೇ ಮಗುವನ್ನು ಕಣ್ಣೆತ್ತಿ ನೋಡಿದ್ರು ಅಪರಾಧ ಇದೆ, ಸನ್ನೆ ಮಾಡಿದ್ರು ಅಪರಾಧ ಇದೆ, ಅವ್ರು ಹಿಂಬಾಲಿಸುವುದು ಸಹಿತ ಅಪರಾಧ ಇದೆ, ಕೈ ಮುಟ್ಟಿದ ಅಪರಾಧ ಇದೆ, ಲೈಂಗಿಕ ದೌರ್ಜನ್ಯ ನೀಡುವುದು ಅಪರಾಧ ಇದೆ. ಹೌದಾ? ನೀವು ಕನ್ಸೆಂಟ್ ನಿಂದ ಹೋದರೂ ಸಹಿತ ಅಪರಾಧ ಇದೆ. ಇಲ್ಲ ಹೇಳ್ರಿ ನಾವು ಲವ್ ಮಾಡಿ ಹೋಗಿದ್ದೀವಿ ಅಂತಂದ್ರೆ ನಡೆಯೋದಿಲ್ಲ, ಅದು 18 ವರ್ಷದ ನಂತರ. ಹೀಗಿರುವಾಗ ಕಾನೂನುಗಳು, ಈ ಪೋಸ್ಕೋ ಕಾಯ್ದೆ ಬಹಳಷ್ಟು ಸ್ಟ್ರಿಕ್ಟ್ ಇದೆ. ಈ ಕಾನೂನು ಅಡಿಯಲ್ಲಿ FIR ದಾಖಲಾಗಿದ್ರೆ 95% ಕನ್ವಿಕ್ಷನ್ ಆಗತ್ತೆ. ಒಬ್ಬ ನೊಂದ ಬಾಲಕಿ ಅಥವಾ ನೊಂದ ಬಾಲಕ ಒಬ್ಬನ ಸ್ಟೇಟ್ಮೆಂಟ್ ಆಧರಿಸಿ ಸಜೆ ಆಗ್ತದೆ. ಅದಕ್ಕೆ ಈ ಒಂದು ವಯಸ್ಸಿನಲ್ಲಿ ನೀವು ಅಂತ ಅಪರಾಧಕ್ಕೆ ಕೈ ಹಾಕದಿರಿ ಅಂತ ಹೇಳಿಕ್ಕೆ ಇಚ್ಛೆ ಪಡ್ತೀನಿ. ಅದರ ಜೊತೆಯಲ್ಲಿ ನಿಮ್ಮ ಸುತ್ತಮುತ್ತಲಿನಲ್ಲಿ ಏನಾದರೂ ಇಂಥ ಅಂತಂದ್ರೆ ಅದರ ಬಗ್ಗೆ ಪೊಲೀಸರಿಗೆ ಮಾಹಿತಿ ತಿಳಿಸಿ. ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಕೂಡಲೇ ಒಂದು ವೆಹಿಕಲ್ ಇದೆ 112 ಅಂತ ಹೇಳಿ. ಈ 112 ವಾಹನದ ನೀವು ಸದುಪಯೋಗ ಪಡ್ಕೊಳ್ಳಿ ಅಂತ ಹೇಳಿ ಈ ಭಾಷಣ ಮಾಡ್ಲಿಕ್ಕೆ ನಾ ಇಲ್ಲಿ ಬಂದಿದ್ದೆ. ಓಕೆ, ಹೇಗೆ ಅಂತಂದ್ರೆ ತುರ್ತು ಸಂದರ್ಭದಲ್ಲಿ ಎಲ್ಲಾದ್ರೂ ಜಗಳ ನಡೀತಾ ಇದೆ, ಅಥವಾ ಯಾವ್ದಾದ್ರು ಮಹಿಳೆ ಮತ್ತು ಇವ್ರ ಮೇಲೆ ದೌರ್ಜನ್ಯ ನಡೀತಾ ಇದೆ, ಅಥವಾ ಅಗ್ನಿ ಅವಘಡ ನಡೀತಾ ಇದೆ, ಅಥವಾ ಅಪಘಾತ ಆಗಿದೆ ಅಂತಂದ್ರೆ ನೀವು ಹೋಗ್ತಾ ನೋಡಿದ್ರು ಸಹಿತ 112ಗೆ ಕಾಲ್ ಮಾಡಿ ಕೂಡಲೇ ಅಲ್ಲಿ ಬಂದು 10 ರಿಂದ 15 ನಿಮಿಷದಲ್ಲಿ ನಮ್ಮ 112 ವೆಹಿಕಲ್ ಆ ಸ್ಪಾಟಿಗೆ ಬರುತ್ತೆ.
ಸ್ಪಾಟಿಗೆ ಬಂದು ಆ ಅಪರಾಧ ನಡೆದ ಅಥವಾ ಅಪರಾಧ ಮಾಡೋವರನ್ನ ಹಿಡ್ಕೊಂಡು ಹೋಗ್ತಾರೆ. ದಯವಿಟ್ಟು ಇದು ನಿಮಗೆ ಅವೇರ್ನೆಸ್ ಬರ್ಲಿ. ಇನ್ನೊಂದು ವಿಶೇಷ ಹೇಳೋದೇನಂತಂತಾರೆ, ನಮ್ಮ ಬೀದರ್ ಜಿಲ್ಲೆನಲ್ಲಿ ಏನು 112 ಏನೋ ವೆಹಿಕಲ್ ಏನ ನಾವು ಅನಾಲಿಸ್ ಮಾಡಿದರೆ ಕರ್ನಾಟಕದಲ್ಲೇ ಅತಿ ಶೀಘ್ರವಾಗಿ ರೀಚ್ ಆಗುವಂತಹ ಜಿಲ್ಲೆ ಅಂತಂತಾರೆ 112 ವೆಹಿಕಲ್ ಮುಖಾಂತರ ನಮ್ಮ ಬೀದರ್ ಜಿಲ್ಲೆ ಪ್ರಥಮದಲ್ಲಿದೆ. ಎವರೇಜ್ ನೋಡ್ಬೇಕಾದ್ರೆ 9 ನಿಮಿಷದಲ್ಲಿ, ಅಂದ್ರೆ ಓವರ್ ಆಲ್ ಎವರೇಜ್ ಎಲ್ಲಾ ಪ್ರಕರಣಗಳಲ್ಲಿ ಏನ್ ವಿಸಿಟ್ ಕೊಡ್ತಾರೆ ಅಂದ್ರೆ ಎವರೇಜ್ 9 ನಿಮಿಷದಲ್ಲಿ ನಮ್ಮ 112 ವೆಹಿಕಲ್ ರೀಚ್ ಆಗತ್ತೆ. ಯಾವುದೇ ಅಪರಾಧಿಕ ಕೃತ್ಯದಲ್ಲಿ ಭಾಗಿಯವರನ್ನ ಲಿಂಕ್ ಮಾಡ್ಕೊಂಡು ಬರ್ತಾರೆ. ಓಕೆ, ಇದು ಇನ್ನೊಂದು ಮುಖ್ಯವಾದ ವಿಷಯ. ಯಾವ್ದಾದ್ರು ನಾವು ಬಂದೀವಿ ಅಂತಂದ್ರೆ, ನೀವು ಎಲ್ಲಾ ಸ್ಟೂಡೆಂಟ್ ಇದ್ದೀರಿ, ನಿಮ್ಮ ಹಳ್ಳಿನಲ್ಲಿ ಯಾವ್ದಾದ್ರು ಅನೈತಿಕ ಚಟುವಟಿಕೆಗಳು, ಅಕ್ರಮ ಚಟುವಟಿಕೆಗಳು ದಯವಿಟ್ಟು ನಿಮ್ಮ ಕಣ್ಣು ಮುಂದೆ ಕಾಣ್ತಿದೆ ಅಂತಂದ್ರೆ ನಿಮ್ಮ ಹೆಸರನ್ನ ನಾವು ಬಹಿರಂಗ ಮಾಡೋದಿಲ್ಲ. ನಮ್ಮ ನಂಬರ್ ಇದೆ, ಯಾರಾದ್ರೂ ಬೇಕಾದ್ರೆ ನೋಟ್ ಮಾಡ್ಕೋಬಹುದು. ದಯವಿಟ್ಟು ನಮ್ಮನ್ನ ತಿಳಿಸಿ. ಹುಮ್ನಾಬಾದ್ ಪೊಲೀಸ್ ಠಾಣೆಗೆ ಸಂಬಂಧಿಸಿದಂತೆ ನಿಮ್ಮ ಕಣ್ಣು ಮುದ್ರೆ ಯಾವ್ದಾದ್ರು ಅಪರಾಧಗಳು ನಡೀತಾ ಇತ್ತಂತಂದ್ರೆ ಅದನ್ನ ನಮ್ಮ ಮಾಹಿತಿಗೆ ತಿಳಿಸಿ. ನನ್ನ ನಂಬರ್ ಇದೆ, ಬರ್ಕೊಳ್ರಿ ಅಥವಾ ಮೊಬೈಲ್ ಇದ್ರೆ ಡೈಲ್ ಮಾಡ್ಕೊಳ್ರಿ. 94803452 94803452 ಈ ನಂಬರಿಗೆ ದಯವಿಟ್ಟು ಕಾಲ್ ಮಾಡ್ರಿ, ನಾವು ಅದಕ್ಕೆ ಸ್ಪಂದನೆ ಮಾಡ್ತೇವೆ.